ಇಲ್ಲಿ ಹೇಳಿದ್ನಲ್ಲ ಈಗ ನಿಮಗೆ ಕಸದ್ದು ಅದು ಒಂದು ಭಾಗ, ಅದು 30 ವರ್ಷಕ್ಕೆ ಲೀಸ್ದು ಪ್ಲ್ಯಾನ್ ಮಾಡಿದ್ರಲ್ಲ, ಈಗ 3,000 ರೂಪಾಯಿಗೆ ಇಳಿಸ 6,000 ಫಿಕ್ಸ್ ಮಾಡಿದ್ದು. ಅಲ್ಲಿಗೆ ಲೆಕ್ಕ ಹಾಕಿ ನೀವು ಎಷ್ಟೆಷ್ಟು ಆಯ್ತದೆ ಅಂತೇಳಿ ಆಮೇಲೆ ಮುಂದೆಲ್ಲ ಕೊಡ್ತೀನಿ ಡೀಟೇಲು. ಪಾಪ ಯಾರೋ ಬಂದ ನನಗೆ, ಈಗ ಇಲ್ಲಿ ಯಾರೋ ಪ್ರಾಮಾಣಿಕವಾಗಿ ಇಷ್ಟು ವರ್ಷಗಳಿಂದ ಮಾಡ್ಕೊಂಬಂದಿಲ್ಲ, ಒಂದು ವಾರಡೋ 2 ವಾರ ತಗೊಂಡು ಹೆಂಗೋ ಅವನಿಗೆ ಅಲ್ಲಿ ಯಾರಾದರೂ ತೊಂದರೆ ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋನು. ಇಲ್ಲಿ ಹಬ್ಬ, ಇಲ್ಲಿ ಬೆಂಗಳೂರಲ್ಲಿ ಕಸ ಎತ್ತದರಲ್ಲಿ 2 ದಿವಸ ಒಂದು 2 ಟ್ರಿಪ್ಪು ಪ್ರತಿದಿನ ಇದು ಸುಳ್ಳು ಲೆಕ್ಕ ತೋರಿಸ್ಕೊಂಡ್ರೆ ಕೆಲವರಲ್ಲಿ ಕೆಲಸ ಮಾಡೋರು ಹೇಳೋದು ಪ್ರತಿ ತಿಂಗಳು 4 ಲಕ್ಷ 5 ಲಕ್ಷ ಮನೆ ತಗ ಬರ್ತದೆ ಅಂತಾರೆ ಬೆಂಗಳೂರಿನಲ್ಲಿ ಆ್ಯಾವ್ರೇಜು. ಅದು ದೊಡ್ಡ ಇತಿಹಾಸ ಇದೆ ಇರಲಿ. ಆದರೆ ಈಗಂತೂ ಬಿಡಿ, ಏನು ಹೇಳೋರು ಕೇಳೋರು ಯಾರೂ ಇಲ್ಲ. ಒಬ್ಬ ಗೋರಿ ಮೊಹಮ್ಮದ್ದು, ಇನ್ನೊಬ್ಬ ಗಜನಿ ಮೊಹಮ್ಮದ್ದು, ಮತ್ತೊಬ್ಬ ಮಲ್ಲಿಕಾ ಕಪೂರು ಇಂಥರರು ವಿಧಾನಸೌಧ 3ನೇ ಮಾಡಿಲಿ ಕೂತ್ಕೊಂಡು ಈ ರಾಜ್ಯ ಹಿಂಗೆ ಲೂಟಿ ಮಾಡ್ಕೊಂಡು ಹೋದರೆ ಏನಾಗಬೇಕದು ಈ ರಾಜ್ಯದ ಪರಿಸ್ಥಿತಿ ಅಂತೂ. ನಾನು ಮೊನ್ನೆ ಬಜೆಟ್ದು ನೋಡಿದೆ ಬ್ರದರ್, ಬಜೆಟ್ ಕತೆ. ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ಅಂತೆ. ಮನೆ ಮುಂದೆ ನಿಮ್ಮ ವೆಹಿಕಲ್ ಮೋಟ್ರ್ ಬೇಕು ಕಾರ್ನ ಪಾರ್ಕ್ ಮಾಡೋಕ್ಕೆ, ಅದಕ್ಕೂ ನೀವು ತೆರಿಗೆ ಕಟ್ಟಬೇಕು ಅಂದರೆ ಈ ನಾಡಿನ ಜನ ನೀವು ಅರ್ಥ ಮಾಡ್ಕೊಳ್ಳದೆ ಹೋದರೆ, ಈಗ ಈ ಬಜೆಟಲ್ಲಿ ನಿಮ್ಮ ಮನೆ ಕಾಂಪೌಂಡಿಗೆ ಕಾರ್ ನಿಲ್ಲಿಸ್ಕೊಂಡಿದ್ರು ಇಷ್ಟು ತೆರಿಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿಬಿಟ್ಟವ್ರೆ. ನೀವು ಸ್ವಲ್ಪ ಇದೆಲ್ಲ ಎಚ್ಚರಿಕೆಯಿಂದ ಮುಂದೆ ಹೋರಾಟ ಸರಿಪಡಿಸ್ಕೊಳ್ಳದೆ ಹೋದರೆ ಕೊನೆಗೆ ನಿಮ್ಮ ಬೆಡ್ರೂಮ್ ತಗೋ ಬರ್ತಾರೆ ಟ್ಯಾಕ್ಸ್ ಹಾಕಬೇಕು ಅಂತ. ನಿಮ್ಮ ಮನೇಲಿ ಕಟ್ಟಿದ್ರೆ ನಿಮ್ಮ ಬೆಡ್ರೂಮ್ ಉಪಯೋಗ ಮಾಡ್ಕೋಬೇಕಾದ್ರೂ ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತಾರೆ. ಹಾಂ, ಇದು ಈ ಸರ್ಕಾರ ಇದು. ಯಾರೂ ಮಾಡದೇ ಇರೋ ಸರ್ಕಾರ. ಕೇಂದ್ರ ಸರ್ಕಾರದವ್ರು ನಮಗೆ ದುಡ್ಡು ಕೊಡ್ತಾ ಇಲ್ಲ, ಅದಕ್ಕಿದೆಲ್ಲ ಪರಿಸ್ಥಿತಿ. ಆಯ್ತಪ್ಪ, ಪಾಪ ಗ್ಯಾರಂಟಿ ಸ್ಕೀಮ್ ತಂದಿದ್ದೀರಿ, ಆ ಬಡವ್ರನ್ನ ಉದ್ಧಾರ ಮಾಡ್ತಾಯಿದ್ದೀರಿ, ಅಭಿನಂದಿಸ್ತೀನಿ ನಿಮ್ಮನ್ನ. ನಾನು ಅಭಿನಂದನೆ ಇದೆ ನಿಮಗೆ ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತಾ ಇರೋದಕ್ಕೆ. ನಾನು ಏನು ಅಸೂಯೆ ಇಲ್ಲ. ಇನ್ನೂ 2,000 ಜಾಸ್ತಿ ಮಾಡಿ, ಇನ್ನೂ 2,000 ಜಾಸ್ತಿ ಮಾಡಿ, ನನ್ನದೇನು ತಕರಾರಿಲ್ಲ. ಆದರೆ ಈ ಗ್ಯಾರಂಟಿ ಹೆಸರಿನಲ್ಲಿ ಯಾವ ಬಾಪ್ನಲ್ಲಿ ತೆರಿಗೆ ಹಾಕಿದಿರಿ ಇಲ್ಲಿವರೆಗೀಗ? ಏಪ್ರಿಲ್ 1ನೇ ತಾರೀಕು ನಾವು ಏಪ್ರಿಲ್ 1 ಮೊದಲಿಂದನೂ ಬುದ್ಧಿ ಬಂದಾಗಲಿಂದ ಏಪ್ರಿಲ್ ಫುಲ್ ಮಾಡ್ತಾಯಿದ್ದು, ಬುದ್ಧಿ ಬಂದಾಗಲಿಂದ. ಈಗ ಏಪ್ರಿಲ್ 1ನೇ ತಾರೀಕಿಗೆ ರಾಜ್ಯದ ಜನತೆನೇ ಫೂಲ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತದೆ. ಪೆಟ್ರೋಲ್ ಮೇಲೆ ಮತ್ತೆ 2 ರೂಪಾಯಿ ಜಾಸ್ತಿ, ಡೀಸೆಲ್ ಮೇಲೆ, ವಿದ್ಯುತ್ ಶಕ್ತಿ ರೇಟ್ ಜಾಸ್ತಿ. ಹಾಲಿಂದು ಪಾಪ ಅವರು ನಮ್ಮ ಡೆಪ್ಟಿ ಸಿ ಎಮ್ಮು ನನಗೇನು ಗೊತ್ತಿಲ್ವಂತೆ, ಅವ್ರ ಅಣ್ಣನ ಕೇಳಿ ಅಂತ ಹೇಳ್ತಾರೆ. ಅವ್ರ ಅಣ್ಣನ ಕೇಳಿ ಅಂತ ಏನೇನು ಆಗ್ತಿದೆ ಅನ್ನೋದು ಗೊತ್ತು KMF ಅಲ್ಲಿ. ಆ KMF ಯಾರಿಂದ ಉದ್ಧಾರ ಆಯಿತು? ಯಾವ ಪರಿಸ್ಥಿತಿ ಇತ್ತು 94-95? 13 ನಮ್ಮ ಜಿಲ್ಲಾ ಕೇಂದ್ರಗಳು, ಹಾಲು ಉತ್ಪಾದಕರ ಕೇಂದ್ರ ಲಾಸಲ್ಲಿದ್ವು ಇಡೀ ರಾಜ್ಯದಲ್ಲಿ. ಆ ಲಾಸನ್ನು ಲಾಭದತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದು ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ. ರೇವಣ್ಣ KMF ಅಧ್ಯಕ್ಷ ಆಗಿ ಆ ಡೈರಿ ಉದ್ಧಾರ ಮಾಡಿದ್ದು. ಈಗೇನು ಎಲ್ಲರೂ ಮಾಡ್ತಾರೆ ಪಾಪ, ನೋಡ್ತಾ ಇದ್ದೀವಿ ಯಾವ ಹಗಲು ನಡೀತಿದೆ ಅಂತೇಳಿ. ಮುಂದಕ್ಕೆ ಇನ್ನು 2 ವರ್ಷದಲ್ಲಿ ಏನಾಗುತ್ತೆ ಕಾದು ನೋಡಿ. ಹೇಳ್ತಾರೆ ರೈತನು ಕೊಡ್ತಾರಂತೆ 4 ರೂಪಾಯಿನ. ಯಾವ್ಯಾವ ಹಾಲು ಉತ್ಪಾದಕರ ಸಂಘದಲ್ಲಿ ಏನೇನಾಗುತ್ತೆ, ಏನು ಭಾಳ ದಿನ ಕಾಯಬೇಕಾಗಿಲ್ಲ. ಆ ರೈತನಿಗೆ ಎಷ್ಟು ಕೊಡ್ತಾರೆ? ಗ್ರಾಹಕರ ಮೇಲೆ 4 ರೂಪಾಯಿ ಹಾಕಿ. ಈಗ ಸರಿಯಪ್ಪ, ಹಾಲಿಂದೇನೋ ಕೊಡ್ತೀರಿ ಹೇಳ್ಕೊಂಡಿದ್ದೀರಿ, ಆಯಿತು ನೀವು ಕೊಡ್ತೀರಿ ಅಂತಲೇ ಅನ್ಕೊಂಬಿಡೋದ. ಮೊಸರಿಗೆ 4 ರೂಪಾಯಿ ಮಾಡಿದ್ದೀರಲ್ಲ,